ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSC ನಡೆಸಿರತಕ್ಕಂತಿರುವ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹಾಗೂ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಬೇಕಾಗಿರುವಂತ ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ನ ಜನರಲ್ ಇಂಗ್ಲಿಷ್ ಪಾರ್ಟ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ MCQ ಸೀರೀಸ್ ವಿಡಿಯೋ 3 ಇದು. ಇದರಲ್ಲಿ ನಾವು ಪ್ಯಾಸೇಜ್ ಹಾಗೂ ವೊಕ್ಯಾಬ್ಯುಲರಿ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ ಸ್ಟಾರ್ಟ್. ಫಾರ್ ಕ್ವೆಶನ್ಸ್ 60 to 65 ಫಾಲೋ ಪ್ಯಾಸೇಜ್ ಅನ್ನು ಓದಿ ಕರೆಕ್ಟ್ ಆಪ್ಷನ್ ಅನ್ನ ಮಾರ್ಕ್ ಮಾಡಿ ಅಂತ ಇರೋದು. ಸೊ ಪ್ಯಾಸೇಜ್ ಅನ್ನ ಓದ್ಬೇಕು, ಕರೆಕ್ಟ್ ಆಪ್ಷನ್ ಮಾರ್ಕ್ ಮಾಡಬೇಕು. ಪ್ಯಾಸೇಜು ತುಂಬಾ ದೊಡ್ಡದಾಗಿದೆ. ಪ್ಯಾಸೇಜ್ ಅನ್ನ ಕ್ಲೀನ್ ಆಗಿ ಓದ್ಬೇಕು. ಹಾಗೂ ಯಾಕಂದ್ರೆ ಒಂದು ಸತೆ ಪ್ಯಾಸೇಜ್ ಓದಿದ್ರೆ 6 ಕ್ವೆಶನ್ ಗಳನ್ನ ಸ್ಟ್ರೇಟ್ ಆಗಿ ವಿತೌಟ್ ಏನೂ ಗೆಸ್ ವರ್ಕ್ ಇಲ್ಲದೆ ಆನ್ಸರ್ ಮಾಡಬಹುದು. ಆ 6 ಕ್ವೆಶನ್ಸ್ ಅನ್ನ ಬರೀ ಎಕ್ಸಾಮ್ ಹಾಲ್ ಅಲ್ಲೇ ಕೂತ್ಕೊಂಡು ಆನ್ಸರ್ ಮಾಡುವಂತ ಒಂದು ಆಪ್ಷನ್ ಇರುತ್ತೆ. ಸೊ ಅಬ್ರಹಂ ಲಿಂಕನ್ ವಾಸ್ ಬಾರ್ನ್ ಆನ್ February 12, 1809 ಇನ್ ಹಾರ್ಡಿನ್ ಕೌಂಟಿ. ಪ್ಯಾಸೇಜ್ ಅನ್ನ ಓದೋ ಮುಂಚೆ ಒಂದು ಸತಿ ನಾವು ಕ್ವೆಶ್ಚನ್ಸ್ ಕಡೆ ಗಮನ ಹರಿಸ್ಬೇಕು, ಏನ್ ಕೇಳಿದ್ದಾರೆ ಅಂತ. ಸೊ ಕ್ವೆಶ್ಚನ್ ನಂಬರ್ 60 ಅಲ್ಲಿ ವಾಟ್ ವರ್ಡ್ ಆರ್ ಫ್ರೇಸ್ ವುಡ್ ನಾಟ್ ಡಿಸ್ಕ್ರೈಬ್ ಸಾರಾ ಬುಷ್ ಜಾನ್ಸ್ಟನ್ ಅನ್ನೋದು ಒಂದ್ ಪ್ರಶ್ನೆ. ವೈ ಡಿಡ್ ಲಿಂಕನ್ ಫ್ಯಾಮಿಲಿ ಡಿಸೈಡ್ ಟು ಜಾಯಿನ್ ಅ ಚರ್ಚ್ ಅನ್ನೋದು ಒಂದು ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಬಂದು ವಾಟ್ ಡಿಡ್ ಅಬ್ರಹಂ ಲಿಂಕನ್ ಯೂಸ್ ಟು ರೈಟ್ ಇನ್ ಹಿಸ್ ಅರಿಥಮೆಟಿಕ್. ಅವ್ರ ಅರ್ಥಮೆಟಿಕ್ ಅನ್ನ ಯಾವ್ದ್ರಲ್ಲಿ ಬರೀತಾ ಇದ್ರು ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಅಬಿ ನಾಟ್ ರೆಂಟೆಡ್ ಔಟ್ ಬೈ ಹಿಸ್ ಫಾದರ್ ಟು ಡೂ ಅಂತ ಒಂದು ಪ್ರಶ್ನೆ. ಅಂಡ್ ಫೈನಲಿ ವೈ ಡಿಡ್ ಅಬ್ರಹಂ ಲಿಂಕನ್ ರಿಫ್ರೇನ್ ಫ್ರಮ್ ಹಂಟಿಂಗ್ ಬಗ್ಗೆ ಒಂದು ಪ್ರಶ್ನೆ ಇದೆ ಅಂತ ಗೊತ್ತಾಗ್ತಾ ಇದೆ. ಸಾರಾ ವಾಸ್ ಮದರ್ ಟು ಹೌ ಮೆನಿ ಚಿಲ್ಡ್ರನ್. ಎಷ್ಟು ಮಕ್ಕಳ ತಾಯಿ ಸಾರಾ ಅನ್ನೋದು ಒಂದು ಪ್ರಶ್ನೆ. ಸೊ ನಮ್ಮ ಮೈಂಡ್ ಅಲ್ಲಿ ಇವಾಗ ಒಂದಷ್ಟು ಪ್ರಶ್ನೆಗಳು ಇದರ ರಿಲೇಟೆಡ್ ಇದೆ ಅಂತ ಗೊತ್ತಿದೆ. ಈಗ ಪ್ಯಾಸೇಜ್ ಅನ್ನ ಓದ್ಬೇಕು. ಪ್ಯಾಸೇಜ್ ಅನ್ನ ಓದ್ತಿರ್ಬೇಕಾದ್ರೆ ಗಮನ ಹರಿಸಿರ್ಬೇಕು. ಸೊ ಅವರು ಇಲ್ಲಿ ಹುಟ್ಟಿದ್ರು. ಟು ಥಾಮಸ್ ಅಂಡ್ ನ್ಯಾನ್ಸಿ ಲಿಂಕನ್ ಇನ್ ದೇರ್ ಒನ್ ರೂಮ್ ಲಾಗ್ ಕ್ಯಾಬಿನ್ ಆನ್ ದೇರ್ farm known as Sinking Spring. Although Thomas lacked formal education, he was excellent farmer and carpenter and often times served as a member of the jury. Thomas and Nancy joined a small Baptist church in the area that had broken away from the larger church over the issue of slavery. ನಮ್ಗೆ ಟಕ್ ಅಂತ ಕ್ಲಿಕ್ ಆಗುತ್ತೆ. ಒಂದು ಕ್ವೆಶ್ಚನ್ ಸ್ಲೇವರಿ ಚರ್ಚ್ ಬಗ್ಗೆ ಇತ್ತು ಅಂತ. ಬ್ರೋಕನ್ ಅವೇ ಫ್ರಮ್ ಲಾರ್ಜರ್ ಚರ್ಚ್. ಸೊ ನಾವು ಆ ಪ್ರಶ್ನೆಗೆ ಹೋದಾಗ ವೈ ಡಿಡ್ ಲಿಂಕನ್ ಫ್ಯಾಮಿಲಿ ಡಿಸೈಡ್ ಟು ಜಾಯಿನ್ ಅ ನ್ಯೂ ಚರ್ಚ್ ಅಂತ ಇದೆ. ದೇ ಬಿಕೇಮ್ ಮೋರ್ ರಿಲಿಜಿಯಸ್. ನೋ. ದ ಪ್ಯಾಸೇಜ್ ಡಸಂಟ್ ಸೇ ದಿಸ್. ನೋ, ದ ಪ್ಯಾಸೇಜ್ ಅಲ್ಲಿದೆ. over the issue of slavery. Yes, that is the right answer. Option 3 is the right answer. ಮತ್ತೆ ವಾಪಸ್ ಹೋಗೋದು. When Abby was 2, the family moved to nearby Knob Creek farm where Abby's first memories of his childhood were formed. Because of difficulties his father had with the title to the farm, Thomas Lincoln moved his family to Pigeon Creek, Indiana in 1816, where the 7-year-old Abraham helped him build a log cabin in the woods. 2 years later, Nancy died of milk sickness. Milk sickness is a rare disease caused by drinking the milk or consuming the meat of a cow that has fed on poisonous roots. In 1819, however, Thomas married Sarah Bush Johnston, whom Abraham would call mother. Sarah was a kind and warm woman who brought her 3 children, Matilda, Elizabeth, and John, to the Lincoln homestead to live with Abraham and his sister. ನಮ್ಗೆ ಟಕ್ ಅಂತ ಕ್ಲಿಕ್ ಆಗುತ್ತೆ. 2 ಪ್ರಶ್ನೆಗಳಿಗೆ ಆನ್ಸರ್ ಇಲ್ಲೇ ಸಿಗ್ತಾ ಇದೆ. ಸ್ಯಾರಾಯಿನ ಒಂದು ಪ್ರಶ್ನೆ ಏನು ಅಂದ್ರೆ ಯಾವ ವರ್ಡ್ ವಾಟ್ ವರ್ಡ್ ಆರ್ ಫ್ರೇಸ್ ವುಡ್ ನಾಟ್ ಡಿಸ್ಕ್ರೈಬ್ ಸಾರಾ ಅಂತ ಇದೆ. ಸೊ ನಾವು ಇವಾಗಿನ ಓದಿದ್ವಿ ಸಾರಾ ವಾಸ್ ಕೈಂಡ್ ಅಂಡ್ ವಾರ್ಮ್ ವುಮೆನ್ ಹೂ ಬ್ರಾಟ್ ಹರ್ 3 ಚಿಲ್ಡ್ರನ್ ಅಂದ್ರೆ. ಸೊ ಇಲ್ಲಿ ಕೈಂಡ್ ಅನ್ನೋ ವರ್ಡ್ ರಾಂಗ್ ಆಗತ್ತೆ.
ಕೇರಿಂಗ್ ಅನ್ನೋದು ರಾಂಗ್ ಆಗತ್ತೆ. ಯಾಕಂದ್ರೆ ಇದೆರಡು ಅವ್ರು ಇದ್ದರು, ಯಾವುದು ಇರ್ಲಿಲ್ಲ ಅವರು ಅಂತ ಪ್ರಶ್ನೆ ಇರೋದು. ಸಾರಾ ಇದ್ರಲ್ಲಿ ಯಾವುದು ಇರ್ಲಿಲ್ಲ? ಅವ್ರು ಕೈಂಡ್ ಆಗಿರ್ಲಿಲ್ವಾ? ಇಲ್ಲ ಇದ್ರು. ಅವ್ರು ಕೇರಿಂಗ್ ಆಗಿರ್ಲಿಲ್ವಾ? ಇಲ್ಲ ಇದ್ರು. ಅವರು ಅವರ 3 ಮಕ್ಕಳನ್ನ ಬೆಳೆಸಿದ್ರು ಅಂದ್ರೆ ನರ್ಚರಿಂಗ್ ಅಂತ ಹೇಳ್ಬಹುದು. ಸೊ ಆ ಆಪ್ಷನ್ ರಾಂಗ್ ಆಗತ್ತೆ. ಅವರು ಡಿಸ್ಹಾನೆಸ್ಟ್ ಆಗಿ ಇರಲಿಲ್ಲ. ಅವರು ಡಿಸ್ಹಾನೆಸ್ಟ್ ಆಗಿ ಇರ್ಲಿಲ್ಲ. ಇದಕ್ಕೆ ನಾನು ಹೇಳೋದು, ಇದಕ್ಕೆ ಯಾವುದೇ ಪ್ರಿಪರೇಷನ್ ಬೇಕಾಗಿಲ್ಲ. ಬರೀ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡು ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ರೆ ನಾವು ಆನ್ಸರ್ಸ್ ಅನ್ನ ತೆಗಿಬಹುದು ಆಪ್ಷನ್ಸ್ ಇಂದ. Right. So, from an early age, Sarah recognized Abraham's quick wit and intellect and encouraged him to read. Abraham became an avid reader, gobbling up any book he could get his hands on from neighbors, clergymen, and traveling teachers. Abraham attended school on an inconsistent basis. At times, traveling teachers may have taught at a nearby rudimentary schoolhouse, and other times, Abraham walked several miles to the nearest school. Lincoln himself admitted that total amount of schooling he received in his childhood was no more than 12 months. Nevertheless, he became an excellent reader, learned to write, measure, and make division and multiplication calculations. Abraham took his studies very seriously. Without paper in the house to practice his writing and math, he often did arithmetic on the back of a wooden spoon using charcoal. Wooden spoon using charcoal as a makeshift pencil. ಈ ಪ್ರಶ್ನೆ ನಮ್ಗೆ ಓದಿದ್ದು ನೆನಪು. ಸೊ ವಾಟ್ ಡಿಡ್ ಅಬ್ರಹಂ ಲಿಂಕನ್ ಯೂಸ್ ಟು ರೈಟ್ ಹಿಸ್ ಅರಿಥಮೆಟಿಕ್? ವುಡನ್ ಸ್ಪೂನ್, ಹಿಸ್ ಆರ್ಮ್, ಪೇಪರ್, ಚಾರ್ಕೋಲ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆನ್ ದ ಬ್ಯಾಕ್ ಆಫ್ ಅ ವುಡನ್ ಸ್ಪೂನ್ ಯೂಸಿಂಗ್ ಚಾರ್ಕೋಲ್. ಎರಡೂ ಇದೆ. ವುಡನ್ ಸ್ಪೂನ್ ಅಂತ ನಾವು ಇಮಿಡಿಯೇಟ್ ಆಗಿ ಟಿಕ್ ಮಾಡಬಾರ್ದು. ರೈಟ್ ಆನ್ಸರ್ ಇಸ್ ಚಾರ್ಕೋಲ್ ಯೂಸ್ ಮಾಡ್ತಾ ಇದ್ರು ವುಡನ್ ಸ್ಪೂನ್ ಮೇಲೆ ಬರೆಯಕ್ಕೆ ಅಂತ ಆನ್ಸರ್ ಇರೋದು. ರೈಟ್. ಅದಾದ್ಮೇಲೆ Abby's growing desire to attend school conflicted with his father's demands on him, which often made him appear lazy to his neighbors. His father often rented him out to perform manual labor tasks such as shucking corn, hoeing, gathering, and plowing. During the early 1800s, Abby's father was entitled to all of the money earned as a result of his son's labor. Abby's considerable strength was evident with his unusual skill and power with the axe. ಒಂದು ಪ್ರಶ್ನೆ ಇತ್ತು ಇದರಲ್ಲಿ, ಏನು ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಅಬಿ ನಾಟ್ ರೆಂಟೆಡ್ ಔಟ್ ಬೈ ಹಿಸ್ ಫಾದರ್? ಅಂದ್ರೆ ಅಬಿಯನ್ನ ಈ ಯಾವುದು ಕೆಲ್ಸಕ್ಕೆ ಅವರ ತಂದೆ ಕಳಿಸುತ್ತಿರಲಿಲ್ಲ ಅಂತ. ಸೊ ಆಪ್ಷನ್ಸ್ ನೋಡಿದ್ರೆ ಹೋಯಿಂಗ್, ಶಕಿಂಗ್ ಕಾರ್ನ್, ಗ್ಯಾದರಿಂಗ್ ಅಂಡ್ ಪ್ಲೋಯಿಂಗ್ ಇದೆ. ಅವರು ಗ್ಯಾದರಿಂಗ್, ಫ್ಲೋಯಿಂಗ್, ಹೋಯಿಂಗ್ ಕಳಿಸ್ತಾ ಇದ್ರು, ಶಾವೆಲಿಂಗ್ಗೆ ಕಳಿಸ್ತಾ ಇರಲಿಲ್ಲ ಅನ್ನೋದು ಆಯ್ತು. ಸೊ ನಮ್ಗೆ 1, 2, 3, 4 ಹಾಗೂ 4 ಪ್ರಶ್ನೆಗಳಿಗೆ ಆನ್ಸರ್ ಸಿಕ್ಕಿದೆ. ನೆಕ್ಸ್ಟ್ ಓದೋಣ. During 1800s, Abhi's father was entitled to all the money. ಆಯ್ತು. Abhi was said to be able to chop more wood and split more rails than anyone around, for larger and stronger than other boys in the region. Abhi could outrun and wrestle all of them. Unlike most boys of his time, however, Abhi avoided hunting because he took no pleasure in killing animals. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. Why did Abraham Lincoln refrain from hunting ಅಂತ ಅಂದ್ರೆ he didn't like killing animals ಅನ್ನೋದು ರೈಟ್ ಆನ್ಸರ್. Although Abhi gained a reputation as a prankster for his storytelling, he also gained a reputation for his honesty. ಕಡೆಯ ಪ್ರಶ್ನೆ ಬಂದು ಸಾರಾ ವಾಸ್ ಮದರ್ ಟು ಹೌ ಮೆನಿ ಚಿಲ್ಡ್ರನ್ ಇನ್ ದ ಲಿಂಕನ್ ಹೋಮ್ಸ್ಟೆಡ್ ಅಂತ ಅಂದ್ರೆ ಅವರ 3 ಮಕ್ಕಳು, ವಿಚ್ ವಾಸ್ ಬೇಸಿಕಲಿ ಮಟಿಲ್ಡಾ, ಎಲಿಜಬೆತ್ ಅಂಡ್ ಜಾನ್, ಪ್ಲಸ್ ಅಬ್ರಹಂ ಮತ್ತೆ ಸೊ ಅಬ್ರಹಂ ಮತ್ತೆ ಅವರ ಇನ್ನೊಬ್ಬ ಪರ್ಸನ್ ಥಾಮಸ್ ಅಂಡ್ ನ್ಯಾನ್ಸಿ ಅವರ ಇನ್ನೊಬ್ಬ ಪರ್ಸನ್ ಇರೋದ್ರಿಂದ
ಸೊ ಅವರು ಟೋಟಲ್ ಅಬಿ ವೆನ್ ಅಬಿ ವಾಸ್ ಟು ಫ್ಯಾಮಿಲಿ ಮೂವ್ ಟು so and so built a cabin, Nancy, right? So Abraham, ಹಾ ಇಲ್ಲಿದೆ ನೋಡಿ, ಟು ಲಿವ್ ವಿತ್ ಅಬ್ರಹಂ ಅಂಡ್ ಹಿಸ್ ಸಿಸ್ಟರ್. ಸೊ ಇಲ್ಲಿ 3 ಇವರು ಪ್ಲಸ್ 2 ಇವರು, ಟೋಟಲಿ 5 ಚಿಲ್ಡ್ರನ್ ಅಂತ ಆಗತ್ತೆ. ಸೊ ದ ರೈಟ್ ಆನ್ಸರ್ ಇಸ್ 5 ಚಿಲ್ಡ್ರನ್ ಇಸ್ ದ ರೈಟ್ ಆನ್ಸರ್. ರೈಟ್. ನೆಕ್ಸ್ಟ್ ಪ್ರಶ್ನೆ ಬಂದು ಆರ್ ಡಿಸೈನ್ ಟು ಟೆಸ್ಟ್ ಯುವರ್ ನಾಲೆಜ್ ಆಫ್ ಇಂಗ್ಲಿಷ್ ವೊಕ್ಯಾಬ್ಯುಲರಿ. ನಮ್ಮ ಶಬ್ದಕೋಶವನ್ನ ಟೆಸ್ಟ್ ಮಾಡುವಂತ ಕ್ವೆಶ್ಚನ್ಸ್. ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್ ಅಂದ್ರೆ ನೀರಿನ ಬಗ್ಗೆ ಅತಿಯಾದ ಭಯ ಇರೋದು ಏನಂತ ಕರೀತಾರೆ ಅಂದ್ರೆ, ಒಂದು ಹೇಳ್ಬೇಕು, ವಾಟರ್ ಅಂತ ಅಂದ್ರೆ ಅದಕ್ಕೆ ನಾವು ಹಲವಾರು ಬಾರಿ ಯೂಸ್ ಮಾಡುವಂತ ಪದ ಹೈಡ್ರೋ ಅನ್ನೋದನ್ನ ನಾವು ಸುಮಾರಷ್ಟು ಕಡೆ ಕೇಳಿರ್ತೀವಿ. ಎಕ್ಸ್ಪೋಜರ್ ಅಲ್ಲ, ಅಗ್ರೆಷನ್ ಅಲ್ಲ, ಹೈಡ್ರೋ ಅನ್ನೋದು ನಮ್ಗೊಂದು ಸ್ವಲ್ಪ ಗೊತ್ತಿದ್ರೆ ರೈಟ್ ಆನ್ಸರ್ ಹೈಡ್ರೋ ಅಂತ ಮಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವೆಶ್ಚನ್, ಅಟ್ರಾಕ್ಷನ್ ಆಫ್ ಸಮಥಿಂಗ್ ಆರ್ ಪ್ಲೇಸ್. ಯಾವ್ದಾದ್ರ ಬಗ್ಗೆ ಒಂದು ಅಟ್ರಾಕ್ಷನ್, ಒಂದು ಥಿಂಗ್ ಆರ್ ಪ್ಲೇಸ್ ಬಗ್ಗೆ ಅಂತ ಅಂದ್ರೆ ಇಂಪ್ರೆಷನ್ ಅಲ್ಲ, ಫ್ಯಾಸಿನೇಷನ್ ಇರಬಹುದು. ರಿಜೆಕ್ಷನ್ ಅನ್ನ ನಾವು ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಬಹುದು, ದಟ್ ಈಸ್ ನಾಟ್ ರೈಟ್. ಸೊ ಎಕ್ಸಾಮ್ ಹಾಲ್ ಅಲ್ಲೇ ನಾವು ಈ ತರದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಹೋಗ್ಬಿಡ್ಬೋದು. ಲ್ಯಾಮಿನೇಷನ್, ಯಾವ್ದಾದ್ರು ಒಂದು ಫೋಟೋಗೆ ಲ್ಯಾಮಿನೇಷನ್, ದೇವರ ಫೋಟೋಗೆ ನಾವು ಲ್ಯಾಮಿನೇಷನ್ ಮಾಡಿಸ್ತೀವಿ, ಅದು ಅಟ್ರಾಕ್ಷನ್ ಆಗೋದಿಲ್ಲ. ಸೊ 4 ಅನ್ನ ಕೂಡ ನಾವು ಎಲಿಮಿನೇಟ್ ಮಾಡಿಬಿಟ್ರೆ ರೈಟ್ ಆನ್ಸರ್ ಇಸ್ ಫ್ಯಾಸಿನೇಷನ್ ಅಂತ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಅ ಶಾರ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ಸಮ್ ಒನ್ ಹೂ ಇಸ್ ಡೆಡ್ ಅಂತ ಮರಣೋತ್ತರವಾಗಿ ಯಾರ ಬಗ್ಗೆ ಆದ್ರೂ ಬರ್ದಿರುವಂತದ್ದು ಏನು ಅಂತ ನೋಡ್ಬೇಕು. ಎಪಿಥ್ಯಾಪ್ ಗೊತ್ತಿಲ್ಲದೆ ಇರಬಹುದು, ಎಪಿಗ್ರಾಫಿ ಗೊತ್ತಿಲ್ಲದೆ ಇರಬಹುದು, ಡೆತ್ ನೋಟ್. ಡೆತ್ ನೋಟ್ ಅನ್ನೋದು ರಾಂಗ್ ಅಂತ ನಾವು ಮಾರ್ಕ್ ಮಾಡ್ಕೋಬಹುದು. ಇನ್ಸ್ಕ್ರಿಪ್ಷನ್, ನಾವು ಸುಮಾರಷ್ಟು ಸತೆ ಅಶೋಕಾಸ್ ಇನ್ಸ್ಕ್ರಿಪ್ಷನ್ ಅಂಡ್ ಸೋ ಇನ್ಸ್ಕ್ರಿಪ್ಷನ್ ಅಂತ ಹೋಗಿರ್ತೀವಿ. ಇನ್ಸ್ಕ್ರಿಪ್ಷನ್ ಅಲ್ಲ, ಯಾಕಂದ್ರೆ ಇನ್ಸ್ಕ್ರಿಪ್ಷನ್ ಅನ್ನೋದು ಯಾವ್ದಾದರೂ ಬಗ್ಗೆ ಬರೆಯುವಂಥದ್ದು. ಸೊ 4 ಕೂಡ ಅಲ್ಲ, ಈಗ 2 ಉಳಿಯುತ್ತೆ. ರೈಟ್ ಆನ್ಸರ್ ಇದಕ್ಕೆ ಎಪಿಥ್ಯಾಪ್ ಅಂತ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಅ ಪರ್ಸನ್ ಹೂ ಸ್ಟಡೀಸ್ ಬರ್ಡ್ಸ್ ಸೈಂಟಿಫಿಕಲಿ. ಪಕ್ಷಿಗಳನ್ನ ಸೈಂಟಿಫಿಕ್ ಆಗಿ ನೋಡುವಂತ ಪರ್ಸನ್ ಯಾರು ಅಂದ್ರೆ ಬರ್ಡ್ ಸೈಂಟಿಸ್ಟ್, ಆರ್ನಿಥಾಲಜಿಸ್ಟ್, ಆಂಟಾಲಜಿಸ್ಟ್, ಬರ್ಡ್ ಸೈಂಟಿಸ್ಟ್, ಬರ್ಡ್ ಮ್ಯಾನ್. ಬರ್ಡ್ ಮ್ಯಾನ್ ಮತ್ತು ಬರ್ಡ್ ಸೈಂಟಿಸ್ಟ್ ಅನ್ನ ನಾವು ಎಲಿಮಿನೇಟ್ ಮಾಡ್ಬಿಡ್ಬೋದು ಸ್ನೇಹಿತರೆ, ಯಾಕಂದ್ರೆ ಅದು ಬರ್ಡ್ ಮ್ಯಾನ್ ಅಂತೂ ಸರಿಯಾಗಿ ಕೇಳಿಸ್ತಾ ಇಲ್ಲ. ಬರ್ಡ್ ಸೈಂಟಿಸ್ಟ್ ಇಸ್ ರಾಂಗ್. ರೈಟ್ ಆನ್ಸರ್ ಈ 2ರಲ್ಲಿ ಒಂದಿರಬೇಕು ಅನ್ನೋದು ಗೊತ್ತಾಗ್ತಾ ಇದೆ, ಯಾಕಂದ್ರೆ ಜಿಸ್ಟ್ ಅನ್ನೋ ಪದ ಇರಬೇಕು. ಆರ್ನಿಥಾಲಜಿಸ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಕಂಟಿನ್ಯೂಡ್ ಸ್ಟಡಿ ಎಫರ್ಟ್ ಟು ಅಚೀವ್ ಅನ್ ಏಮ್. ಯಾವ್ದಾದ್ರು ಏಮ್ ಬಗ್ಗೆ ಒಂದು ಕಂಟಿನ್ಯೂಸ್ ಎಫರ್ಟ್ ಹಾಕೋದನ್ನ ಏನಂತಾರೆ? ಸಕ್ಸಸ್ ಅಲ್ಲ. ಅದನ್ನ ಹೇಗೆ ಎಫರ್ಟ್ ಅಂತ ಇದೆ ಇಲ್ಲಿ, ಎಫರ್ಟ್ ಅಂದ್ರೆ ಅದು ಸಿಕ್ಕ ಮೇಲೆ ಬರುವಂತದ್ದು. ಪರ್ಪ್ಲೆಕ್ಸ್ ಅನ್ನೋ ವರ್ಡ್ ಇದೆ, ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಸ್ಟಡಿ ಅಲ್ಲ. ಏಮಿಗೆ ಯಾವಾಗ್ಲೂ ಸ್ಟಡಿನೇ ಇರಬೇಕು ಅಂತ ಇಲ್ಲ. ಒಲಿಂಪಿಕ್ಸ್ ಗೆದ್ದವರು ಕಂಟಿನ್ಯೂಸ್ ಸ್ಟಡಿ ಎಫರ್ಟ್, ಅವರು ಸ್ಟಡಿ ಆಗೋದಿಲ್ಲ. ಸೊ ಆಲ್ರೆಡಿ ನಾವು 2 ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡ್ಬಿಟ್ಟಿದೀವಿ. ನಾವು ವಿ ಆರ್ ಲೆಫ್ಟ್ ವಿತ್ ಪರ್ಪ್ಲೆಕ್ಸ್ ಹಾಗೂ ಪರ್ಸೀವರೆನ್ಸ್. 2ರಲ್ಲಿ ಒಂದು ಮಾರ್ಕ್ ಮಾಡಬೇಕು. ರೈಟ್ ಆನ್ಸರ್ ಇಸ್ ಪರ್ಸೀವರೆನ್ಸ್. So with that, we have come to the end of General English video lecture 3 for KPSC Commercial Tax Inspector. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.